ನಮಸ್ಕಾರ, ನಾನು ಸೌಮ್ಯ ಮಳಲಿ. ವಿಜಯಪುರದಲ್ಲಿ ಸಿದ್ದೇಶ್ವರ ಶ್ರೀಗಳ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿದೆ. ಬೆಳಗ್ಗೆಯಿಂದ ವ್ಯವಸ್ಥೆ ಇರುತ್ತೆ. ಸಂಜೆ 5 ಗಂಟೆ ಬಳಿಕ ಸಿದ್ದೇಶ್ವರ ಶ್ರೀಗಳ ಅಂತ್ಯಕ್ರಿಯೆ ನಡೆಯಲಿದೆ. ಈ ಸಂದರ್ಭದಲ್ಲಿ ಶ್ರೀಗಳ ದರ್ಶನವನ್ನ ಪಡೆದು ಸಿದ್ದೇಶ್ವರರ ಭಕ್ತರು ಕಣ್ಣೀರಿಡ್ತಾ ಇದ್ದಾರೆ. ಹಲವಾರು ಮಠಾಧೀಶರು ಮಾತೆಯರಿಂದ ಶ್ರೀಗಳ ಅಂತಿಮ ದರ್ಶನ ಪಡೆದುಕೊಳ್ಳಲಾಗ್ತಾ ಇದೆ. ಸಂಜೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ 5 ಗಂಟೆಯ ನಂತರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಜ್ಞಾನಯೋಗಿ ಸಿದ್ದೇಶ್ವರ ಶ್ರೀಗಳನ್ನ ಕೊನೆಯದಾಗಿ ಕಣ್ತುಂಬಿಕೊಳ್ಳೋದಕ್ಕೆ ಇಲ್ಲಿ ತನಕ ಬೆಳಗ್ಗೆಯಿಂದ 1 ಲಕ್ಷಕ್ಕೂ ಅಧಿಕ ಜನ ಆಗಮಿಸಿರುವಂಥದ್ದು. ಮತ್ತೊಂದು ಕಡೆ ಅವರ ಅಂತ್ಯಕ್ರಿಯೆಗೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸರ್ಕಾರದ ವತಿಯಿಂದ ಬರುವಂತಹ ಭಕ್ತರಿಗೆ ಅಲ್ಲಿ ಅವರ ದರ್ಶನಕ್ಕೆ ಬಂದು ಹೋಗೋದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿರುವಂಥದ್ದು. ನಡೆದಾಡುವ ದೇವರು, ಜಗತ್ತಿನ ಶ್ರೇಷ್ಠ ಸಂತ, ಪ್ರವಚನದ ಮೂಲಕ ವಿಶ್ವದಾದ್ಯಂತ ಭಕ್ತರನ್ನ ಹೊಂದಿದ್ದಂತಹ ದಣಿವರಿಯದ ಮಹಾನ್ ದಾರ್ಶನಿಕ ಸಿದ್ದೇಶ್ವರ ಸ್ವಾಮೀಜಿಯವರು ಅಸ್ತಂಗತರಾಗಿದ್ದಾರೆ. ಅವರನ್ನ ಕೊನೆಯದಾಗಿ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅವರ ಭಕ್ತರು ಆಗಮಿಸ್ತಾ ಇದ್ದಾರೆ. ಸುಮಾರು 20 ಲಕ್ಷಕ್ಕೂ ಹೆಚ್ಚು ಜನ ಬರುವಂತಹ ಒಂದು ನಿರೀಕ್ಷೆ ಇದೆ. ಹಾಗಾಗಿ ಅಲ್ಲಿ ಬೇಕಾದಂತಹ ವ್ಯವಸ್ಥೆಗಳನ್ನು ಕೂಡ ಅಂತಿಮ ದರ್ಶನಕ್ಕೆ ಮಾಡಿಕೊಳ್ಳಲಾಗಿರುವಂಥದ್ದು. ಸೈನಿಕ ಶಾಲೆಯಲ್ಲಿ ಸಿದ್ದೇಶ್ವರರನ್ನ ಇರಿಸಲಾಗಿರುವಂಥದ್ದು. ಅವರ ಅಂತಿಮ ದರ್ಶನಕ್ಕೆ ಈಗ ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದ್ದಾರೆ. ಜ್ಞಾನ ಶರೀರವನ್ನ ಸೈನಿಕ ಶಾಲೆಯಲ್ಲಿ ಇರಿಸಲಾಗಿದೆ. ಅಂತಿಮ ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳು ಕಣ್ಣೀರಿಟ್ಟಲೇ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಅವರ ಪ್ರವಚನದ ಮೂಲಕ ಸಾಕಷ್ಟು ಪ್ರಭಾವಿತರಾಗಿದ್ರು ಆ ಭಾಗದ ಜನ. ಅವರನ್ನ ಕಳ್ಕೊಂಡಂತಹ ಜನ ಕಣ್ಣೀರಿಡ್ತಾ ಇದ್ದಾರೆ. ಕಳೆದ 1 ತಿಂಗಳಿನಿಂದ ಕೂಡ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆಶ್ರಮಕ್ಕೆ ಜನ ಬರ್ತಾ ಇದ್ರು. ಅವರನ್ನ ನಾವು ನೋಡಬೇಕು, ಅವ್ರಿಗೆ ಏನಾಗಿದೆ, ಅವರ ಆರೋಗ್ಯದ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ ಆಶ್ರಮದ ಬಳಿ ಬಂದು ಕಣ್ಣೀರಿಡ್ತಾ ಇದ್ರು. ನಿನ್ನೆ ಸಂಜೆ 6:05 ಅವರು ಇಹಲೋಕವನ್ನ ತ್ಯಜಿಸಿದ್ರು. ಅದಾದ ಬಳಿಕ ಆ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ ನಿನ್ನೆ ರಾತ್ರಿಯಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಭಕ್ತಾದಿಗಳೆಲ್ಲರೂ ಕೂಡ ಅವರ ಅಂತಿಮ ದರ್ಶನಕ್ಕೆ ಬರ್ತಿದ್ದಾರೆ. ಬರುವಂಥವರು ಕಣ್ಣೀರಿಡ್ತಾ ಅವರಿಗೆ ಅಂತಿಮ ವಿದಾಯವನ್ನ ಹೇಳ್ತಾ ಇದ್ದಾರೆ. ಇನ್ನು ದರ್ಶನಕ್ಕಾಗಿ ಬರುವಂತಹ ಭಕ್ತರಿಗೆ ಪ್ರಸಾದ, ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು. ಜ್ಞಾನ ಯೋಗಾಶ್ರಮದಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಕಠಿಣ ವಿಚಾರಗಳನ್ನು ಸರಳವಾಗಿ, ಸಂವೇದನಶೀಲವಾಗಿ, ಆನಂದದಾಯಕವಾಗಿ ಪ್ರವಚನಗಳಲ್ಲಿ ತಿಳಿಸ್ತಾ ಇದ್ರು. ಅದಕ್ಕಾಗಿಯೇ ಅವರು ಅಸಂಖ್ಯಾತ ಭಕ್ತರನ್ನ ಹೊಂದಿರುವಂಥದ್ದು. ಯಾವ ವಿಚಾರವನ್ನ ಎಷ್ಟು ಹೇಳಬೇಕು ಅನ್ನುವಂಥದ್ದನ್ನು ಮಾತ್ರ ಅವರು ಹೇಳ್ತಾ ಇದ್ರು. ತಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಗಳನ್ನೇ ಉದಾಹರಣೆಯಾಗಿ ಮಾಡಿ ಜನರಿಗೆ ಜೀವನದ ಮೌಲ್ಯಗಳನ್ನ ಬೋಧಿಸ್ತಾ ಇದ್ರು. ಯಾವ ರೀತಿಯಾಗಿ ಭದ್ರತಾ ವ್ಯವಸ್ಥೆ ಇದೆ ಅಲ್ಲಿ ಅದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರುವಂಥದ್ದು. ನಿನ್ನೆ ಶ್ರೀಗಳಿನ್ನಿಲ್ಲ ಅನ್ನುವಂಥ ವಿಚಾರವನ್ನ ತಿಳಿಸಿದಂಥ ಸಂದರ್ಭದಲ್ಲೇ ದಯವಿಟ್ಟು ಭಕ್ತರು ಎಲ್ಲರೂ ಕೂಡ ನಿಧಾನವಾಗಿ ಬಂದು ಶಾಂತ ರೀತಿಯಲ್ಲಿ ಅವರ ಅಂತಿಮ ದರ್ಶನವನ್ನ ಪಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಆಶ್ರಮದಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳಾಗ್ತಾ ಇದೆ. ಮಠಾಧೀಶರಿಂದ ಆಶ್ರಮದಲ್ಲಿ ಸಿದ್ಧತೆಗಳಾಗ್ತಾ ಇರುವಂಥದ್ದು. ಸಂಜೆ 5 ಗಂಟೆ ಬಳಿಕ ಸಿದ್ದೇಶ್ವರ ಶ್ರೀಗಳ ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ. ಜ್ಞಾನ ಯೋಗಾಶ್ರಮದಲ್ಲಿ ಅಂತ್ಯಕ್ರಿಯೆಗೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಸದ್ಯ ಸೈನಿಕ ಶಾಲೆಯಲ್ಲಿ ಜ್ಞಾನ ಶರೀರದ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಆಗಿರುವಂಥದ್ದು. ಮತ್ತೊಂದು ಕಡೆ ಜ್ಞಾನ ಯೋಗಾಶ್ರಮದಲ್ಲಿ ಅವರ ಅಂತ್ಯಕ್ರಿಯೆಗೆ ಬೇಕಾದಂತಹ ಸಿದ್ಧತೆಗಳನ್ನು ಅಲ್ಲಿ ಮಾಡ್ಕೊಳ್ತಾ ಇರುವಂಥದ್ದನ್ನು ನಾವು ನೋಡಬಹುದು. ಸಂಜೆ 4 ಗಂಟೆವರೆಗೂ ಕೂಡ ಸೈನಿಕ ಶಾಲೆಯಲ್ಲಿ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಗುರುರಾಜ್, ಸಂಜೆ 5 ಗಂಟೆ ಬಳಿಕ ಸಿದ್ದೇಶ್ವರ ಶ್ರೀಗಳ ಅಂತ್ಯಕ್ರಿಯೆಗೆ ಬೇಕಾದಂತಹ ಸಿದ್ಧತೆಗಳನ್ನು ಅಲ್ಲಿ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಸದ್ಯ ಈಗ ಅಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳು ಆಗ್ತಾ ಇದೆ? ಸೌಮ್ಯ, ಏನಂತಂದರೆ ಸಿದ್ದೇಶ್ವರ ಶ್ರೀಗಳು ನಿನ್ನೆ ಲಿಂಗೈಕ್ಯರಾದ ಬಳಿಕ ಅವರು ತಮ್ಮ ಅಂತ್ಯ ಸಂಸ್ಕಾರ ಯಾವ ರೀತಿ ಆಗಬೇಕು ಅಂತೇಳಿ ಮೊದಲೇ ಬರೆದಿಟ್ಟಿದ್ರು. ಅದೇ ಪ್ರಕಾರನೇ
ಅವರ ಅಂತ್ಯ ಸಂಸ್ಕಾರವನ್ನು ಮಾಡಲಾಗ್ತಾ ಇರುತ್ತೋ, ಅದರಲ್ಲೂ ವಿಜಯಪುರದ ಜ್ಞಾನ ಯೋಗಾಶ್ರಮದ ಆವರಣದಲ್ಲಿ ಅಂತ್ಯ ಸಂಸ್ಕಾರ ಆಗಬೇಕು ಅಂತ ಹೇಳಿತ್ತು. ಈಗ ಅದಕ್ಕೆ ತಯಾರಿಯನ್ನು ಮಾಡ್ತಾ ಇರುವಂಥದ್ದು. ಸಂಜೆ 5 ಗಂಟೆಯ ಬಳಿಕ ಇಲ್ಲಿ ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಿರುವಂಥದ್ದು. ಈಗ ನನ್ನ ಭಾಗದಲ್ಲಿ ನೋಡ್ತಿರ್ಬೋದು, ಇಲ್ಲಿ ಸ್ವಯಂ ಸೇವಕರಾಗಿರ್ಬೋದು ಎಲ್ಲರೂ ಕೈ ಜೋಡಿಸ್ಕೊಂಡು ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡ್ತಿರುವಂಥದ್ದು. ಅದಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಸಂಜೆ 5 ಗಂಟೆವರೆಗೂ ಸೈನಿಕ ಶಾಲೆಯ ಆವರಣದಲ್ಲಿ ಪಾರ್ಥಿವ ಶರೀರವನ್ನು ಇಟ್ಟು ಸಾರ್ವಜನಿಕರಿಗೆ ವ್ಯವಸ್ಥೆ ಮಾಡಲಾಗಿರುತ್ತದೆ. ಅದಾದ ಬಳಿಕ ಇಲ್ಲಿ ವಿಜಯಪುರದ ಜ್ಞಾನ ಯೋಗಾಶ್ರಮ ಏನಿದೆ ಅಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಒಂದು ಮಾಡುವಂಥದ್ದು. ಶ್ರೀಗಳು ಏನು ಕಿಚ್ಚನ್ನು ಮಾಡಬೇಕು ಅಂತೇಳಿ ಮಾಡಬೇಕು ಅಂತೇಳಿ ಒಂದು ಆಸೆಯನ್ನು ಪಟ್ಟಿದ್ರು. ಅದೇ ರೀತಿ ವ್ಯವಸ್ಥೆಯನ್ನು ಮಾಡ್ತಿರುವಂಥದ್ದು. ಸ್ವಯಂ ಸೇವಕರು ಸೇರಿದಂತೆ BLD ಸಂಸ್ಥೆ ಸೇರಿದಂತೆ ಎಲ್ಲರೂ ಕೈಯನ್ನು ಜೋಡಿಸಿ ಮತ್ತು ಇಲ್ಲಿ ಬರುವಂತಹ ಭಕ್ತರು ಕೈ ಜೋಡಿಸಿ ಈ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಈಗೇನೋ ಬಹುತೇಕ ಮುಗಿಯುವ ಹಂತಕ್ಕೆ ಬಂದಿತ್ತು. ಇನ್ನೊಂದು ಗಂಟೆಯೊಳಗಾಗಿ ಅಂತ್ಯ ಸಂಸ್ಕಾರಕ್ಕೆ ಆಗಬೇಕಾಗಿರುವಂತಹ ಸ್ಥಳ ಸಂಪೂರ್ಣವಾಗಿ ರೆಡಿಯಾಗುವಂತಹ ವ್ಯವಸ್ಥೆ ಇರುವಂಥದ್ದು. ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಎಲ್ಲರೂ ಸ್ವಯಂ ಸೇವಕರಾಗಿ ಕೈ ಜೋಡಿಸ್ತಾ ಇರುವಂಥದ್ದು. ಶ್ರೀಗಳು ತಮ್ಮ ಚಿತೆಗೆ ಅಗ್ನಿಸ್ಪರ್ಶ ಮಾಡಬೇಕು ಅಂತ ಹೇಳಿ ಒಂದು ಅವರ ಆಸೆಯನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿ ಈಗ ಇಲ್ಲಿನ ಭಕ್ತರು ಆಗಿರ್ಬೋದು ಮತ್ತು ಶ್ರೀಮಠದ ಸಿಬ್ಬಂದಿಗಳು ಅದೇ ರೀತಿ ವ್ಯವಸ್ಥೆಯನ್ನು ಮಾಡ್ತಿರುವಂಥದ್ದು. ಜೊತೆಗೆ ಸ್ವಯಂ ಸೇವಕರು ಸಹಿತ ಮತ್ತು ಶ್ರೀಮಠದ ಭಕ್ತರು ಇದಕ್ಕೆ ಕೈ ಜೋಡಿಸಿರುವಂಥದ್ದು. ಕೆಲಸವನ್ನು ಅವರು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಜೊತೆಗೆ ಯಾರು ಒತ್ತಾಯಪೂರ್ವಕವಲ್ಲ, ತಮ್ಮ ಸ್ವ ಇಚ್ಛೆಯಿಂದಾಗೆ ಬಂದು ಕೆಲಸವನ್ನು ಮಾಡ್ತಿರುವಂಥದ್ದು. ಸಂಜೆ 5 ಗಂಟೆಯ ಬಳಿಕ ಅಂದರೆ ಸೈನಿಕ ಶಾಲೆ ಆವರಣದಲ್ಲಿ ಏನು ಪಾರ್ಥಿವ ಶರೀರದ ಮೆರವಣಿಗೆ ಆರಂಭವಾಗುತ್ತೆ, ಅದು ಸಂಜೆ 5 ಗಂಟೆಯ ನಂತರ ಇಲ್ಲಿ ಬಂದು ತಲುಪುತ್ತೆ. ಅದಾದ ಬಳಿಕ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಅವರ ಅಂತ್ಯ ಸಂಸ್ಕಾರ ಆಗುವಂಥದ್ದು. ಮುಖ್ಯವಾಗಿ ಅವರು ಮನವಿಯನ್ನು ಮಾಡಿರುವಂಥದ್ದು ಏನಂತಂದರೆ, ಯಾವುದೇ ಕಾರಣಕ್ಕೂ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಜನ ಬರೋಕ್ಕೆ ಹೋಗಬೇಡಿ, ಕೇವಲ ಏನು ಮಠಾಧೀಶರು ಅಂಥವರು ಸೇರಿದಂತೆ ಮಾತ್ರ ಬನ್ನಿ. ಯಾಕಂದರೆ ಜಾಗ ಭಾಳ ಕಂಜೆಸ್ಟ್ ಆಗಿರೋದ್ರಿಂದ ಭಾಳ ಸಮಸ್ಯೆ ಆಗುತ್ತೆ ಅಂತೇಳಿ ಅವರೊಂದು ಮನವಿಯನ್ನು ಮಾಡಿರುವಂಥದ್ದು. ಹಾಗಾಗಿ ಇಲ್ಲಿ ಎಲ್ಲ ಕಡೆ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತನ್ನು ಮಾಡಲಾಗಿದೆ. ಕೆಲವೇ ಕೆಲ ಗಣ್ಯರಿಗೆ ಮತ್ತು ಸ್ವಾಮೀಜಿಗಳಿಗೆ ಮಾತ್ರ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. ಅದನ್ನು ಹೊರತುಪಡಿಸಿದರೆ ಸಾರ್ವಜನಿಕರು ಸೈನಿಕ ಶಾಲೆ ಆವರಣದಲ್ಲೇ ಮಾತ್ರ ನೀವು ಸಾರ್ವಜನಿಕ ದರ್ಶನಕ್ಕೆ ಬರಬೇಕು. ಇಲ್ಲಿ ಬಂದು ಮತ್ತಷ್ಟು ಸಮಸ್ಯೆಯನ್ನು ಮಾಡಬೇಡಿ ಅಂತ ಅವರು ಜಿಲ್ಲಾಧಿಕಾರಿಗಳು ಸೇರಿದಂತೆ ಜಿಲ್ಲಾಡಳಿತ ಮತ್ತು ಆಶ್ರಮದವರು ಮನವಿಯನ್ನು ಮಾಡಿದ್ದಾರೆ. ಇಲ್ಲಿ ಜಾಗ ಭಾಳ ಕಂಜೆಸ್ಟೆಡ್ ಆಗಿರೋದ್ರಿಂದ ಸುತ್ತಲೂ ಬ್ಯಾರಿಕೇಡ್ ಹಾಕಿ ಈಗಲೇ ವ್ಯವಸ್ಥೆಯನ್ನು ಮಾಡಿರುತ್ತದೆ. ಯಾಕಂದರೆ ಸಂಜೆ ವೇಳೆಗೆ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದರೆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣದಿಂದಾಗಿ ಈಗ ಜಿಲ್ಲಾಡಳಿತ ಸಹಿತ ಮನವಿ ಮಾಡ್ತಾ ಇರುವಂಥದ್ದು, ಯಾರು ಭಕ್ತರು ಇಲ್ಲಿ ಬರಕ್ಕೆ ಹೋಗಬೇಡಿ, ಸ್ವಾಮೀಜಿಗಳು ಮತ್ತು ಕೆಲವು ಗಣ್ಯರಿಗೆ ಮಾತ್ರ ಅವಕಾಶ ಇದೆ, ಅಂಥವ್ರು ಮಾತ್ರ ಇಲ್ಲಿ ಬನ್ನಿ ಅಂತೇಳಿ ಹೇಳ್ತಾ ಇರುತ್ತದೆ. ಅದನ್ನು ಹೊರತುಪಡಿಸಿದರೆ ಈಗ ಸದ್ಯಕ್ಕೆ ಈ ಕಾರ್ಯ ನಡೀತಾ ಇರುವಂಥದ್ದು. ಇದಕ್ಕೆ ಸ್ವಯಂ ಸೇವಕರು ಮತ್ತು ಕೆಲವು ಸಂಘ ಸಂಸ್ಥೆಗಳು ಸಹಿತ ಕೈಯನ್ನು ಜೋಡಿಸಿರುವಂಥದ್ದು. ಸೌಮ್ಯ, ಖಂಡಿತವಾಗ್ಲೂ ಗುರುರಾಜ್, ಅಂದ್ರೆ ಎಲ್ಲೋ ಒಂದ್ ಕಡೆ ನಮಗೆ ಇದೊಂದು ಕೊನೆ ಸೇವೆ ಮಾಡೋದಕ್ಕೆ ಇದೊಂದು ಅವಕಾಶ ಇದೆ, ನಮ್ಮ ಸೌಭಾಗ್ಯ ಅನ್ನೋ ರೀತಿಯಲ್ಲಿ ಅಲ್ಲಿ ಭಕ್ತಾದಿಗಳು ಸ್ವಯಂ ಪ್ರೇರಣೆಯಿಂದ ಅವರೇ ಬಂದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲದರ ನೇತೃತ್ವವನ್ನ ಯಾರು ವಹಿಸ್ಕೊಂಡಿದ್ದಾರೆ, ಯಾರು ಇದೆಲ್ಲ ಕಾರ್ಯಗಳನ್ನ ನೋಡ್ಕೊಳ್ತಾ ಇದ್ದಾರೆ ಅಲ್ಲಿ ಅಂತ? ಆಶ್ರಮದ ಸಿಬ್ಬಂದಿ ಆಗಿರ್ಬೋದು ಮತ್ತೆ BLD ಸಂಸ್ಥೆಯ ಕೆಲವು ಹಿರಿಯ ಅಧಿಕಾರಿಗಳು ಇದರ ಉಸ್ತುವಾರಿ ವಹಿಸಿಕೊಂಡಿರುವುದು. ಎಕ್ಸಾಕ್ಟ್ಲಿ ಎಲ್ಲ ಆಗ್ತಿದೆ ಅಂತ ಹೇಳಿ ನನಗೆ ಪ್ಲೇಸ್ ಅನ್ನು ತೋರಿಸ್ತೇನೆ. ನನ್ನ ನಾನು ನಿಮಗೆ ಪ್ಲೇಸನ್ನು ತೋರಿಸುವ ವ್ಯವಸ್ಥೆಯನ್ನು ಮಾಡ್ತೀನಿ. ಈಗ ನಿನ್ನೆ ಸ್ವಾಮೀಜಿಗಳನ್ನು ಬೆಳಗಿನ ನಸಿಕಿನ 4 ಗಂಟೆವರೆಗೂ ಇಲ್ಲೇ ಅವರಿಗೆ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅದರ ಹಿಂಭಾಗದಲ್ಲಿ ಏನು ನೋಡ್ತಾ ಇದ್ದಾರೆ ಅದು ಸ್ವಾಮೀಜಿಗಳಿದ್ದಂತಹ ಕೋಣೆ. ಅದರ ಭಾಗದಲ್ಲಿ ಒಂದು ಈ ಎಲ್ಲ ಆಕಾರದಲ್ಲಿ ಕಟ್ ಮಾಡಿರುವಂಥದ್ದು, ಅಲ್ಲಿ ಸಾರ್ವಜನಿಕರಿಗೆ ದರ್ಶನ ಕೊಡೋಕೆ ಸ್ವಾಮೀಜಿಗಳು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಈಗ ಇಲ್ಲಿ ಅವರಿಗೆ ಅಂತ್ಯ ಸಂಸ್ಕಾರ ವ್ಯವಸ್ಥೆ ಆಗ್ತಿರುವಂಥದ್ದು. BLD ಸಂಸ್ಥೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಕೈ ಜೋಡಿಸಿಕೊಂಡು ಈಗ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಭಕ್ತರೇನಿದ್ದಾರೆ, ಭಕ್ತರು ಯಾರು ಬಂದಿರ್ತಾರೆ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಿರುವಂಥದ್ದು. ಜೊತೆಗೆ ಅವರು ಇಲ್ಲಿ ಸ್ವಾಮೀಜಿಗಳ ದರ್ಶನಕ್ಕೆ ಬಂದಾಗ ಅವರಲ್ಲಿ ಕೆಲಸವನ್ನ ಮಾಡಿ ಹೋಗ್ತಾ ಇರುವಂಥದ್ದು ನಾವಿಲ್ಲಿ ನೋಡ್ತಾ ಇರ್ಬೋದು. ಇನ್ನೊಂದು ಗಂಟೆ ಒಳಗಾಗಿ ಇದು ಸಂಪೂರ್ಣವಾಗಿ ಬಹುತೇಕ ಪೂರ್ಣ ಆಗುವ ಹಂತಕ್ಕೆ ಬಂದಿದೆ. ಇಲ್ಲಿ ವಯಸ್ಸಾದವರು ಇರ್ಬೋದು, ಚಿಕ್ಕವರು ಎಲ್ಲರೂ ಸಹಿತ ಇದಕ್ಕೊಂದು ಈ ಕೆಲಸಕ್ಕೆ ಒಂದು ಕೈಯನ್ನು ಜೋಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸರಾಗವಾಗಿ ಈ ಒಂದು ಕೆಲಸವನ್ನ ನಡೀತಾ ಇರುವಂತದ್ದು. ಸೌಮ್ಯ, ಏನು ಗುರುರಾಜ್, ಅಗ್ನಿ ಸ್ಪರ್ಶವನ್ನ ಯಾರು ಮಾಡ್ತಾರೆ, ಆ ಒಂದು ಕಾರ್ಯಗಳ ನೇತೃತ್ವವನ್ನ ಯಾರು ವಹಿಸಿಕೊಂಡಿದ್ದಾರೆ, ಅಲ್ಲಿ ಕೆಲಸ ಮಾಡ್ತಿರೋಂಥವ್ರನ್ನ ಮಾತಾಡಿಸಬಹುದಾ, ಅವ್ರು ಏನ್ ಹೇಳ್ತಾರೆ? ಸೌಮ್ಯ, ಅದ್ರ ಬಗ್ಗೆ ಇದುವರೆಗೂ ಆಶ್ರಮದಿಂದ ಯಾವುದೇ ರೀತಿಯವರು ಇದು ಮಾಹಿತಿಯನ್ನ ಬಿಡುಗಡೆ ಮಾಡಿಲ್ಲ. ಯಾರು ಆ ಕೆಲಸವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಇದುವರೆಗೂ ಮಾಹಿತಿಯನ್ನ ಬಿಡುಗಡೆ ಮಾಡಿಲ್ಲ. ಮಧ್ಯಾಹ್ನದ ಬಳಿಕ ಅದರ ಬಗ್ಗೆ ಅಧಿಕೃತವಾಗಿ ಶ್ರೀಮಠದಿಂದ ಹೇಳಿಕೆಯನ್ನು ನೀಡುವ ಸಾಧ್ಯತೆ ಇರುವಂತದ್ದು. ಸದ್ಯದ ಮಟ್ಟಿಗೆ ಯಾರು ಆ ಕ್ರಿಯೆಯನ್ನು ಮಾಡಬೇಕು ಅಂತ ಹೇಳಿಲ್ಲ. ಆದರೆ ಏನು ಕ್ರಿಯೆ ಮಾಡಬೇಕು ಅನ್ನೋದನ್ನ ಮಾತ್ರ ಅವರು ಸ್ಪಷ್ಟಪಡಿಸಿರುತ್ತದೆ. ಶ್ರೀಗಳು ಏನು ಉಯಿಲನ್ನು ಬರೆದು ಬಿಟ್ಟಿದ್ರು ಅದರ ಒಂದು ಜೊರಾಸ್ಕೃತಿಯನ್ನು ಪ್ರತಿಯೊಂದು ಮಾಧ್ಯಮಗಳಿಗೆ ಮತ್ತೆ ಭಕ್ತರಿಗೆ ಹಂಚುವುದರ ಮೂಲಕ ಶ್ರೀಗಳ ಉಯಿಲನ್ನು ಎಲ್ರಿಗೂ ಸಾರ್ವಜನಿಕವಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ಅದನ್ನು ತೋರಿಸಿದ್ರು. ಅದನ್ನು ಹೊರತುಪಡಿಸಿದ್ರೆ ಅದನ್ನು ಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಅಧಿಕೃತವಾಗಿ ಶ್ರೀಮಠದಿಂದ ಏನೂ ಹೇಳಿಲ್ಲ. ಸೌಮ್ಯ, ಥ್ಯಾಂಕ್ ಯು ಗುರುರಾಜ್, ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಭಕ್ತಾದಿಗಳು ಸ್ವಯಂ ಪ್ರೇರಣೆಯಿಂದ ಬಂದು ಅಲ್ಲಿ